ಎಷ್ಟೋ ದೇವರುಗಳು ಮೈ ಮೇಲೆ ಬರುವಂತ ದೇವರುಗಳು ನಿಮ್ಮ ಮಗನಿಗೆ ಕಣ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ 100 ಕಡೆ ಕರೆದಿದ್ರು, ಹೋಗಿದ್ದೆ ನಾನು. ಕಣ್ ತರಿಸುವಂತ ಕಾರ್ಯನ ನನ್ನ ದೇಹದಲ್ಲಿರುವಂತ ಮಾತೆ ಮಹಾಕಾಳಿ ಇವತ್ತು ಹಲವಾರು ರೀತಿಯಲ್ಲಿ ದೇವ್ರ ರೀತಿಯಲ್ಲಿ ಏನ್ ಕಾರ್ಯಗಳು ಮಾಡಬೇಕಿತ್ತು ಎಲ್ಲಾ ಕಾರ್ಯಗಳನ್ನ ಮುಗಿಸಿ, ದೇವರಿದ್ಮೇಲೆ ದೆವ್ವನು ಇರಬೇಕು, ದೆವ್ವ ಇದ್ಮೇಲೆ ದೇವರು ಇರಬೇಕು, ನೆಗೆಟಿವ್ ಇದ್ಮೇಲೆ ಪಾಸಿಟಿವ್ ಇರಬೇಕು, ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರಬೇಕು. ಸೂಚನೆಗಳು ಪಾಲಿಸಿದ ನಂತರ ಖಂಡಿತವಾಗಿ ಒಂದು ಕಾಲದ ಸಮಯದ ನಂತರ ಅವ್ರ ಮಗನಿಗೆ ಕಂಡು ಬರುತ್ತೆ. ಮಂಗಳೂರಿಂದ ಒಬ್ರು ಫೋನ್ ಮಾಡ್ತಾರೆ, ನೀವು ದೇವರು ಇಲ್ಲ ಅಂದಿದ್ದಕ್ಕೆ ನಿನ್ನ ಮಗನಿಗೆ ಕಣ್ ಕಿತ್ಕೊಂಡಿದೆ ಅಂತ. ಸೈನ್ಸ್ ಹಿಂದೆ ಇರೋದು ಕೂಡ ದೈವಶಕ್ತಿ ಅನ್ನೋದನ್ನ ನಾ ಪ್ರೂವ್ ಮಾಡ್ತೀನಿ. ನಿಮ್ಮ ಮಗನಿಗೆ ಕಣ್ ಕೊಡಿಸುವಂತ ಶಕ್ತಿ ಬಂದಿದೆ, ಅವ್ರ ಮೈ ಮೇಲೆ ದೇವರು ಬರುತ್ತಂತೆ, ಮಹಾಕಾಳಿ ಬರುತ್ತೆ ಅಂತ. ನನಗೆ ನಂಬಿಕೆ ಇಲ್ಲ ಅರವಿಂದ್, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ. ಆದ್ರೂ ಅವ್ರು ಕರ್ಕೊಂಬಂದ್ರು. ನಾನು ವಿಕ್ರಮಾದಿತ್ಯ ಸುಯೋಧನ ಆಗಿದ್ದೆ ಅಂತ ಎಲ್ಲವೂ ಕೂಡ ಚರ್ಚೆ ನಡೀತು. ನೀವು ನಿಜವಾಗ್ಲೂ ಈ ಮಹಾಕಾಳಿನೇ ಆಗಿದ್ರೆ ನನ್ನ ಮಗನಿಗೆ ಕಣ್ ಕಾಣಿಸಲ್ಲ, ಕಣ್ ಕೊಡಕ್ಕಾಗತ್ತ ಅಂತ. ಖಂಡಿತ ರಾಜ ಶ್ರೀನಿವಾಸ್ ಸನ್ನಿಧಿಯವರು ಅಕ್ಸೆಪ್ಟ್ ಮಾಡಿಕೊಂಡ್ರು ಸಂತೋಷವಾಗಿ. 41 ದಿವಸ ಮಗನ ಮುಟ್ಬೇಡಿ, ಖಂಡಿತ ಟಚ್ ಮಾಡಲ್ಲ. 41 ದಿವಸ ಆದ್ಮೇಲೆ ಸೆಪ್ಟೆಂಬರ್ 5ನೇ ತಾರೀಕು ಆದ್ಮೇಲೆ ಆಸ್ಪತ್ರೆ ಕರ್ಕೊಂಡೋಗಿ ಖಂಡಿತ ಅವ್ರನ್ನೂ ಕರ್ಕೊಂಡು ಮಾಧ್ಯಮದನ್ನು ಕರ್ಕೊಂಡು ವೈದ್ಯರ ಹತ್ರ ಹೋಗ್ತೀವಿ. ಇಲ್ಲಿವರೆಗೂ ಏನೆಲ್ಲ ಅನ್ಕೊಂಡು ಬಂದಿದೆ ಅದೆಲ್ಲ ನಿಜವಾಗ್ಲೂ ಸುಳ್ಳು, ಇದೇ ಸತ್ಯ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿಕೊಳ್ಳುವ ಕಾಲ ಬಂದಿದೆ. ಇಲ್ಲಿ ಗೆಲುವು ಯಾರ್ದು, ಸೋಲು ಯಾರ್ದು? ಈಗಾಗಲೇ ಸರ್ ಹೇಳ್ದಂಗೆ ಅವ್ರ ಮಗನಿಗೆ ಕಣ್ ತರಿಸುವಂತ ಕಾರ್ಯನ ನನ್ನ ದೇಹದಲ್ಲಿರುವಂತ ಮಾತೆ ಮಹಾಕಾಳಿ ಇವತ್ತು ಹಲವಾರು ರೀತಿಯಲ್ಲಿ ದೇವ್ರ ರೀತಿಯಲ್ಲಿ ಏನ್ ಕಾರ್ಯಗಳು ಮಾಡಬೇಕಿತ್ತು ಎಲ್ಲಾ ಕಾರ್ಯಗಳನ್ನ ಮುಗಿಸಿ, ಕಾರ್ಯಗಳು ಮುಗಿದ ನಂತರ ಯಾವ ರೀತಿಯಾಗಿ ಒಂದು ಕಾಲದ ಸಮಯ ಅಂದ್ರೆ ದೇವರುಗಳ ರೀತಿಯಲ್ಲಿ ಒಂದು ಕಾಲದ ಸಮಯದವರೆಗೂ ಅವ್ರಿಗೆ ಕೆಲವೊಂದು ಸೂಚನೆಗಳು ಕೊಟ್ಟಿದ್ದೀವಿ. ಆ ಸೂಚನೆಗಳಂತ ಅವ್ರು ಪಾಲಿಸ್ತಾರೆ. ಯಾಕಂದ್ರೆ ಮಗನ ಕಂಡು ಬರುತ್ತೆ ಅಂದಾಗ ಸೂಚನೆಗಳು ದೊಡ್ಡದಲ್ಲ, ಸೂಚನೆಗಳು ಪಾಲಿಸ್ತಾರೆ. ಸೂಚನೆಗಳು ಪಾಲಿಸಿದ ನಂತರ ಖಂಡಿತವಾಗಿ ಒಂದು ಕಾಲದ ಸಮಯದ ನಂತರ ಅವ್ರ ಮಗನಿಗೆ ಕಂಡು ಬರುತ್ತೆ. ಅದರಲ್ಲಿ ಯಾವುದೇ ತರ ಬರಲ್ಲ ಅನ್ನೋದೇ ಇಲ್ಲ, ಬಂದೇ ಬರ್ತದೆ. ಆ ಕಾರ್ಯ ಆದಷ್ಟು ಬೇಗ ಅಂದ್ರೆ ಒಂದು ಕಾಲದ ಸಮಯದ ಮುಗಿದ ನಂತರ ಬೇಗ ನಡೀಲಿ ಅನ್ನೋದೇ ನಾನು ಇವತ್ತು ಅವ್ರು ಕೊಡ್ತಾರಂತ ಭರವಸೆ. ಈ ಕಾರ್ಯ ಜರುಗುತ್ತೆ. ನಾನು ರಾಜಾ ಶ್ರೀನಿವಾಸ ಸನ್ನಿಧಿ ನನ್ನ ದೇಹದಲ್ಲಿರುವಂತ ಮಾತೆ ಮಹಾಕಾಳಿ ಅವ್ರು ಕೊಟ್ಟಿರುವಂತ ಮಾತು ಅದು ಜರುಗುತ್ತೆ. ಸೈನ್ಸ್ ಅಂದ್ರಲ್ಲ, ಸೈನ್ಸ್ ಹಿಂದೆ ಇರೋದು ಕೂಡ ದೈವಶಕ್ತಿ ಅನ್ನೋದನ್ನ ನಾ ಪ್ರೂವ್ ಮಾಡ್ತೀನಿ. ಪ್ರೂವ್ ಮಾಡಿದ ನಂತರ ಅವರು ಅವತ್ತು ಸಾರ್ವಜನಿಕರ ಮುಂದೆ ಏನ್ ಹೇಳ್ತಾರೆ ಅನ್ನೋದನ್ನ ಅವತ್ತು ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನನಗೆ ಹ್ಯಾಪಿ ಡೇ. ಎಷ್ಟೋ ಜನ ನನಗೆ ಸವಾಲು ಹಾಕಿದ್ರು. ನನ್ನ ಈ ಜರ್ನಿಯಲ್ಲಿ, ವಿಜ್ಞಾನದ ಜರ್ನಿಯಲ್ಲಿ ಸಾಕಷ್ಟು ಚಾಲೆಂಜ್ಗಳು, ಸಾಕಷ್ಟು ನೋವುಗಳು ಎಲ್ಲವೂ ಬಂದು, ಎಷ್ಟೋ ದೇವರುಗಳು ಮೈ ಮೇಲೆ ಬರುವಂತ ದೇವರುಗಳು ನಿಮ್ಮ ಮಗನಿಗೆ ಕಣ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ 100 ಕಡೆ ಕರೆದಿದ್ರು, ಹೋಗಿದ್ದೆ ನಾನು. ಹೋಗಿದ್ದೀನಿ, ಎಲ್ಲರನ್ನೂ ಪರೀಕ್ಷೆ ಮಾಡ್ಕೊಂಡ್ ಬಂದಿದ್ದೀನಿ. ಕೊನೆಗೆ ವಿಜ್ಞಾನವೇ ಸತ್ಯ ಅಂತ ಹೇಳಿ ತಿಳ್ಕೊಂಡು ಸುಮ್ಮನಾಗಿದ್ದಾಗ ನೀನ್ ದೇವ್ರಿಲ್ಲ ಅಂತೀಯಾ, ದೆವ್ವ ಇಲ್ಲ ಅಂತೀಯಾ, ದೇವ್ರಿದ್ಮೇಲೆ ದೆವ್ವನೂ ಇರಬೇಕು, ದೆವ್ವ ಇದ್ಮೇಲೆ ದೇವರು ಇರಬೇಕು, ನೆಗೆಟಿವ್ ಇದ್ಮೇಲೆ ಪಾಸಿಟಿವ್ ಇರಬೇಕು, ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರಬೇಕು, ನೀನೆಲ್ಲ ಬುಲ್ಡೆ ಬಿಡ್ತೀಯಾ ಅಂತ ಎಷ್ಟೋ ಜನ ಕಾಮೆಂಟಲ್ಲಿ ಹಾಕಿದಿರಿ. ಕೆಟ್ಟ ಮಾತುಗಳನ್ನ ಹಾಕಿದಿರಿ. ಎಲ್ಲವನ್ನು ಸಹಿಸ್ಕೊಂಡ್ಬಂದಿದ್ದೀನಿ. ನಾನ್ ಬೇಲೆ ವಾರಂಟ್ಗಳನ್ನ ಮಾಡಿಸಿದ್ರಿ, ಯಾವುದು ಸತ್ಯ ಅಂತ. ಎಲ್ಲವನ್ನು ನೀವು ಧರ್ಮ ವಿರೋಧಿಗಳು ಅಂತ ಹೇಳಿ ಪಟ್ಟ ಕಟ್ಟಿದ್ರಿ. ಆ ಎಲ್ಲ ನೋವುಗಳನ್ನು ಸಹಿಸ್ಕೊಂಡು ಬಂದೆ. ಆ ಮಧ್ಯದಲ್ಲಿ ನನ್ನ ಮಗನಿಗೆ ಕಣ್ಣಿಲ್ದಂಗಾಯ್ತು. ಆಗ ಒಂದು ಮಾಧ್ಯಮದಲ್ಲಿ ರಾಧಾ ಹಿರೇಗೌಡರ್ ಅಲ್ಲಿ ಚರ್ಚೆ ನಡೀತಾ ಇದ್ದಾಗ ಮಂಗಳೂರಿಂದ ಒಬ್ರು ಫೋನ್ ಮಾಡ್ತಾರೆ, ನೀವು ದೇವರು ಇಲ್ಲ ಅಂದಿದ್ದಕ್ಕೆ ನಿನ್ನ ಮಗನಿಗೆ ಕಣ್ ಕಿತ್ಕೊಂಡಿದೆ ಅಂತ. ಆಗ ನನ್ನ ಮಗನಿಗೆ ನೇರವಾಗಿ ಕೊಟ್ಟೆ, ನಿಜವಾಗ್ಲೂ ಆ ದೇವ್ರು ಇದ್ದಿದ್ರೆ
ನನ್ನ ಕಣ್ಣು ಕಿತ್ಕೋಬೇಕಾಗಿತ್ತು, ನನ್ನ ಮಗನ ಕಣ್ಣು ಯಾಕೆ ಕಿತ್ಕೊಳ್ಬೇಕಾಗಿತ್ತು ಅಂತ ಅವನ ಕೈಲಿ ಮಾತಾಡಿಸ್ದೆ. ನನ್ನ ಮಗನೂ ಕೂಡ ಹೇಳ್ದ, ನಮ್ಮಪ್ಪ ತಪ್ಪು ಮಾಡಿದ್ದಾರೆ, ಅವ್ರ ಕಣ್ಣು ಕಿತ್ಕೊಳ್ಳಿ, ನನ್ನ ಕಣ್ಣು ಯಾಕೆ ಕಿತ್ಕೊಂಡ್ರು ಅಂತ. ಇದೆಲ್ಲ ಚರ್ಚೆಗಳ ನಡುವೆ ಇನ್ನೂ ಕೆಲವರು ಹೇಳಿದ್ರು, ಅವನೇನೋ ಮಾಡ್ಕೊಂಡ್ಬಿಟ್ಟವ್ರೆ, ಅದಕ್ಕೆ ಅವರಿಗೆ ನೆಗೆಟಿವ್ ಎನರ್ಜಿ ಹತ್ರ ಬರಲ್ಲ, ಇನ್ನೇನು ಹತ್ರ ಬರಲ್ಲ, ಆಮೇಲೆ ಇನ್ನೂ ಪಾಪದ ಕೂಡ ತುಂಬಿಲ್ಲ, ಅದಕ್ಕೆ ಈ ರೀತಿ ಮೆರಿತಾ ಇದ್ದಾರೆ ಅವರು, ಎಲ್ಲವೂ ಸುಳ್ಳು ಅಂತ ಹೇಳ್ತಾರೆ ಅಂತ ಬಹಳಷ್ಟು ಜನ ವಾದ ಮಾಡಿದ್ರಿ. ನೀವೇ ನೋಡಿ, ಹುಲಿಕಲ್ ನಟರಾಜ್ ಯೂಟ್ಯೂಬಲ್ಲಿ ಮಾಡಬಾರ್ದು ಕಾಮೆಂಟ್ಗಳು ಮಾಡಿದ್ದೀರಿ. ಎಲ್ಲದನ್ನು ಕೂಡ ಸಹಿಸ್ಕೊಂಡ್ಬಂದಿದ್ದೀನಿ ಸತ್ಯಕ್ಕಾಗಿ, ಧರ್ಮದ ನಿಜವಾದ ಧರ್ಮದ ಅನ್ವೇಷಣೆಗಾಗಿ. ಇವತ್ತು ಆ ಧರ್ಮದ ಅನ್ವೇಷಣೆ ನನಗೆ ಸ್ವರ್ಗದ ಬಾಗಿಲು ತೆಗೆದಿದೆ. ಏನದು? ನಿನ್ನೆ ಯಾವುದೋ ಒಂದು ರೀತಿಯಲ್ಲಿ ನನ್ನ ಸ್ನೇಹಿತ ಯೂಟ್ಯೂಬರ್, ಸ್ವದೇಶಿ ಯೂಟ್ಯೂಬರ್ ಸ್ನೇಹಿತ ಅರವಿಂದ್ ನನಗೆ ಫೋನ್ ಮಾಡ್ತಾರೆ, ಸಾರ್ ನಿಮ್ಗೊಂದು ಸವಾಲ್ ಇದೆ ಸಾರ್. ಏನಪ್ಪ ಪ್ರತಿನಿತ್ಯ ಇದೇ ಸವಾಲ್ ತರ್ತಾ ಇದೀಯ ನೀನು ಅಂತ. ಅದಕ್ಕೆ ಇಲ್ಲ ಸರ್, ನಿಮ್ಮ ಮಗನಿಗೆ ಕಣ್ಣು ಕೊಡಿಸುವಂತ ಶಕ್ತಿ ಬಂದಿದೆ, ಅವ್ರ ಮೈ ಮೇಲೆ ದೇವರು ಬರುತ್ತಂತೆ, ಮಹಾಕಾಳಿ ಬರುತ್ತೆ ಅಂತ. ನನಗೆ ನಂಬಿಕೆ ಇಲ್ಲ ಅರವಿಂದ್, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀನಿ ಅಂತ. ಆದ್ರೂ ಅವ್ರು ಕರ್ಕೊಂಡ್ಬಂದ್ರು. ಇಲ್ಲಿ ಮುಂದೆ ಕೂತಿದ್ದಾರೆ ರಾಜಾ ಶ್ರೀನಿವಾಸ್ ಸನ್ನಿಧಿಯವರು. ಅವರು ಹೇಳಿದ್ರು, ನನ್ನ ಮೈ ಮೇಲೆ ಕಾಳಿನೇ ಇದ್ದಾಳೆ, ನಾನು ವಿಕ್ರಮಾದಿತ್ಯ ಸುಯೋಧನ ಆಗಿದ್ದೆ ಅಂತ ಎಲ್ಲವೂ ಕೂಡ ಚರ್ಚೆ ನಡೀತು. ಎಲ್ಲ ಆದ್ಮೇಲೆ ಅಂತಿಮವಾಗಿ ಕನ್ಕ್ಲೂಡಿಗೆ ಬಂದ್ವಿ, ನನಗೆ ಅವೆಲ್ಲವೂ ಬೇಡ, ನೀವೇನಾರು ಆಗಿರ್ಲಿ, ಯಾವ ಜನ್ಮ, ಹಿಂದಿನ ಜನ್ಮ, ಮುಂದಿನ ಜನ್ಮ ಏನಾರು ಆಗಿರ್ಲಿ, ನೀವು ನಿಜವಾಗ್ಲೂ ಈ ಮಹಾಕಾಳಿನೇ ಆಗಿದ್ರೆ ನನ್ನ ಮಗನಿಗೆ ಕಣ್ ಕಾಣಿಸಲ್ಲ, ಕಣ್ ಕೊಡಕ್ಕಾಗತ್ತ ಅಂತ. ಖಂಡಿತ ರಾಜಾ ಶ್ರೀನಿವಾಸ್ ಸನ್ನಿಧಿಯವರು ಅಕ್ಸೆಪ್ಟ್ ಮಾಡಿಕೊಂಡ್ರು ಸಂತೋಷವಾಗಿ. ಅವ್ರು ಹೇಳಿದ್ರು ನಿಮ್ಮ ಮಗನ ಕರ್ಸಿ ಅಂತ. ನನ್ನ ಮಗನ ಕರೆಸಿದೆ. ನಿನ್ನೆ ಇವತ್ತು ಬಂದಿದ್ದಾನೆ. ಅವ್ರು ಹೇಳ್ದಂಗೆ ನಡ್ಕೊಂಡಿದೀವಿ, ಒಬ್ಬ ಮಾನವರಾಗಿ ನಡ್ಕೊಂಡಿದೀವಿ. ಅವ್ರು ಹೇಳಿದ್ದೆಲ್ಲದೂ ಕೂಡ 41 ದಿವಸ ಮಗನ ಮುಟ್ಬೇಡಿ, ಖಂಡಿತ ಟಚ್ ಮಾಡಲ್ಲ. 41 ದಿವಸ ಆದ್ಮೇಲೆ, ಸೆಪ್ಟೆಂಬರ್ 5ನೇ ತಾರೀಕು ಆದ್ಮೇಲೆ ಆಸ್ಪತ್ರೆ ಕರ್ಕೊಂಡೋಗಿ ಖಂಡಿತ ಅವ್ರನ್ನೂ ಕರ್ಕೊಂಡು, ಮಾಧ್ಯಮದನ್ನು ಕರ್ಕೊಂಡು ವೈದ್ಯರ ಹತ್ರ ಹೋಗ್ತೀವಿ. ಆಪರೇಷನ್ ಮಾಡಿಸ್ಬೇಕಾ? ನಿಜವಾಗ್ಲೂ ಮಾಡಿಸ್ತೀವಿ. ಇನ್ನೇನಾರು ಆಗ್ಬೇಕಾ? ಖಂಡಿತ ಮಾಡಿಸ್ತೀವಿ. ಎಲ್ಲವೂ ಮಾಡಿಸಿ ಆ ಕಾಳಿಯ ಆಶೀರ್ವಾದದಿಂದ ಎಲ್ಲವೂ ಸಕ್ಸಸ್ ಆಗ್ಬಿಟ್ರೆ ನನ್ನಷ್ಟು ಸಂತೋಷ ಪಡೋನು ಯಾರಿಲ್ಲ. ಇದು ವಿಜ್ಞಾನಕ್ಕೆ, ವೈದ್ಯಕೀಯಕ್ಕೆ ಸವಾಲು ಅಂತ ಹೇಳೋದಕ್ಕಿಂತ ನನಗೆ ನಾನೇ ಸವಾಲು ಹಾಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ಏನೆಲ್ಲ ಅನ್ಕೊಂಡು ಬಂದಿದೆ ಅದೆಲ್ಲ ನಿಜವಾಗ್ಲೂ ಸುಳ್ಳು, ಇದೇ ಸತ್ಯ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿಕೊಳ್ಳುವ ಕಾಲ ಬಂದಿದೆ. ಇಲ್ಲಿ ಗೆಲುವು ಯಾರ್ದು, ಸೋಲು ಯಾರ್ದು ಕಾದ್ ನೋಡೋಣ 41 ದಿನಗಳ ನಂತರ. ನಮಸ್ಕಾರ.